ಎಲ್ಲರಿಗೂ ನಮಸ್ಕಾರ. 25 ಜನವರಿಯಂದು ಕೆಇಎ ಕಂಡಕ್ಟ್ ಮಾಡಿರುವಂತಹ SDA ಎಕ್ಸಾಮ್ದು ಜನರಲ್ ನಾಲೆಡ್ಜ್ ಪೇಪರ್ದು ಕೀ ಆನ್ಸರ್ಸ್ ಆಸ್ ಪರ್ ಕೆಇಎ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಕೆಇಎ ರಿಲೀಸ್ ಮಾಡಿರುವ ಆನ್ಸರ್ ಕೀ ಪ್ರಕಾರ ಕಮ್ಯುನಿಕೇಷನ್ ಪೇಪರ್ನ 35 ಕನ್ನಡ ಕ್ವೆಶ್ಚನ್ಸ್ಗೆ ಆನ್ಸರ್ ನೋಡೋಣ. ಸೊ ಅಗೈನ್ 29 ತನಕ ಕೆಇಎ ಕಾಲಾವಕಾಶ ಕೊಟ್ಟಿದೆ. ಯಾರಾದರೂ ಆನ್ಸರ್ಸ್ ಕೀನ ಅಥವಾ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಕೆಇಎಗೆ ಸಲ್ಲಿಸಬಹುದು ಅಂತ ನಿಮಗೆ ಜ್ಞಾಪಿಸುತ್ತಾ ಇವತ್ತಿನ ಈ ವಿಡಿಯೋದ ಕಡೆ ಮೂವ್ ಆನ್ ಆಗೋಣ. ಇದು A2 ಸೀರೀಸ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಕ್ವೆಶ್ಚನ್ಗೆ ಸರಿಯಾದ ಉತ್ತರ 4th ಆಪ್ಷನ್, ದಟ್ ಈಸ್ ಸೆಕೆಂಡ್ ಕ್ವೆಶ್ಚನ್ಗೆ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗಿರುತ್ತೆ. ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ, ಇದು ತಪ್ಪಾದ ಜೋಡಿ ಆಗಿರುತ್ತೆ. ಥರ್ಡ್ ಆಪ್ಷನ್ಗೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್. ಥರ್ಡ್ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ಸಿ ಮಾತ್ರ. ಫೋರ್ತ್ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ನೋಡೋದಾದರೆ 3ನೇ ಆಪ್ಷನ್ ಸರಿಯಾಗಿರುತ್ತೆ. ಮನೆ ಮನೆ ಅನ್ನೋದು ಒಂದು ದ್ವಿರುಕ್ತಿ ಆಗಿರುತ್ತೆ. 5ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನ ಬಳಸಲಾಗಿದೆ. 6th ಕ್ವೆಶ್ಚನ್ಗೆ ಸರಿಯಾದ ಉತ್ತರ ನೋಡೋದಾದರೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. 7th ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್. 8ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ 4ನೇ ಆಪ್ಷನ್ ಆಗಿರುತ್ತೆ. ಅದು ಹೇಳಿಕೆ 1 ಸರಿ, ಹೇಳಿಕೆ 2 ಕೂಡ ಸರಿಯಾಗಿದೆ. 9ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ 3ನೇ ಆಪ್ಷನ್, ದಟ್ ಈಸ್ ಮಿಶ್ರ ವಾಕ್ಯ. 10ನೇ ಕ್ವೆಶ್ಚನ್ಗೆ ಆನ್ಸರ್ ನೋಡೋದಾದರೆ ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರುತ್ತೆ, ದಟ್ ಈಸ್ ಕೃತಿಯನ್ನು. 11ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ಮೂರ್ಖ. ಮೂಗು ತೂರಿಸಿ ಮೂರ್ಖ ಎನಿಸಿಕೊಳ್ಳಬೇಡ ಆಗುತ್ತೆ. ಸೆಕೆಂಡ್ ಆಪ್ಷನ್. 12ನೇ ಕ್ವೆಶ್ಚನ್ಗೆ ಸರಿ ಉತ್ತರ 4ನೇ ಆಪ್ಷನ್ ಆಗಿರುತ್ತೆ. 13ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. 14ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಆಗಿರುತ್ತೆ. 15ನೇ ಕ್ವೆಶ್ಚನ್ಗೆ ನೋಡೋದಾದರೆ ಇಲ್ಲಿ ಕೂಡ ಫಸ್ಟ್ ಆಪ್ಷನ್ ಸರಿಯಾಗಿರುತ್ತೆ. 16ನೇ ಕ್ವೆಶ್ಚನ್ಗೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 17ನೇ ಕ್ವೆಶ್ಚನ್ಗೆ 3ನೇ ಆಪ್ಷನ್ ಸರಿಯಾಗಿರುತ್ತೆ. 18ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 19ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 20ನೇ ಕ್ವೆಶ್ಚನ್ಗೆ ಹೊಂದಿಸಿ ಬರೆಯಿರಿ ಇದೆ. ಇಲ್ಲಿ ಸರಿಯಾದ ಉತ್ತರ 3ನೇ ಆಪ್ಷನ್ ಸರಿಯಾಗಿದೆ. 21ನೇ ಕ್ವೆಶ್ಚನ್ಗೆ ಫಸ್ಟ್ ಆಪ್ಷನ್ ಸರಿಯಾಗಿದೆ. 22ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಸರಿಯಾಗಿದೆ, ದಟ್ ಈಸ್ ಎ ಮತ್ತು ಸಿ ಮಾತ್ರ. 23ನೇ ಕ್ವೆಶ್ಚನ್ಗೆ 4th ಆಪ್ಷನ್ ಸರಿಯಾಗಿದೆ. ತಪ್ಪದ ಜೋಡಿ ಕೇಳಿದರೆ ಪಟಲ ಹಟಲ ಅಂತ ಇದೆ, ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದೆ ಇರುವಂತಹ ಜೋಡಿ. 24ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಸರಿಯಾಗಿದೆ, ಎ ಮತ್ತು ಸಿ. 25ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. 26ನೇದಕ್ಕೆ 4ನೇ ಆಪ್ಷನ್ ಸರಿಯಾದ ಉತ್ತರ. 27ನೇದಕ್ಕೆ ಫಸ್ಟ್ ಆಪ್ಷನ್ ಈಸ್ ದ ಸರಿ ಕರೆಕ್ಟ್ ಆನ್ಸರ್. 28ನೇ ಕ್ವೆಶ್ಚನ್ಗೆ 4th ಆಪ್ಷನ್, ದಟ್ ಈಸ್ ನಮ್ರ ವಿನಮ್ರ. ಗುಂಪಿಗೆ ಸೇರದ ಪದ ಕೇಳಿದರೆ 29ನೇದಕ್ಕೆ ಫಸ್ಟ್ ಆಪ್ಷನ್ ಈಸ್ ದ ಸರಿಯಾದ ಉತ್ತರ. 30ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್. 31ನೇ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಸರಿಯಾಗಿದೆ. 32ನೇ ಕ್ವೆಶ್ಚನ್ಗೆ 3ನೇ ಆಪ್ಷನ್ ಸರಿಯಾಗಿದೆ, ದಟ್ ಈಸ್ ಚಿಕ್ಕ. 33ನೇದಕ್ಕೆ ಫಸ್ಟ್ ಆಪ್ಷನ್ ಸರಿಯಾಗಿದೆ. 34ನೇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್. 35ನೇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗಿದೆ. ಸೊ ಇದಿಷ್ಟು 35 ಕನ್ನಡ ಕ್ವೆಶ್ಚನ್ಗೆ ಕೆಇಎ ಪ್ರಕಾರ ರಿಲೀಸ್ ಆಗಿರುವಂತಹ ಕೀ ಆನ್ಸರ್. ಇಲ್ಲಿ ಜಸ್ಟ್ ಕೀ ಆನ್ಸರ್ ಅಷ್ಟೇ ಓದಿದ್ದೀನಿ. ಸೊ ಬಿಕಾಸ್ ನಿಮಗೆಲ್ಲ ಆಲ್ರೆಡಿ ಆನ್ಸರ್ಸ್ ಗೊತ್ತಾಗಿರುತ್ತೆ, ಜಸ್ಟ್ ಒಂದು ಸಲ ರೀಚೆಕ್ ಅಥವಾ ರೀವೆರಿಫೈ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ವೀಡಿಯೋನು ಕೂಡ ಡಿಸ್ಕಸ್ ಮಾಡ್ತೀವಿ ಆ್ಯಸ್ ಪರ್ ಕೆಇಎ ಕೀ ಆನ್ಸರ್ ಪ್ರಕಾರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.